ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ಮನೇಲಿ ಅಂಟುಂಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ಏನೇನು ರೆಡಿ ಮಾಡ್ಕೋತಾ ಇದ್ದೀವಿ ಅಂತ ತೋರಿಸ್ತೀನಿ. ಅಂಟುಂಡೆ ಅಂದರೆ ಅದು ಡ್ರೈ ಫ್ರೂಟ್ ಲಾಡು, ಗೋಡಂಬಿ, ಒಣ ಕೊಬ್ಬರಿ ತುರ್ಕೋಬೇಕು, ಒಣ ಕೊಬ್ಬರಿ ತುರ್ಕೋಬೇಕು, ಗೋಡಂಬಿ ಈ ಥರ ಪೀಸ್ ಮಾಡ್ಕೋಬೇಕು, ಆಮೇಲೆ ದ್ರಾಕ್ಷಿ, ಆಮೇಲೆ ಇಲ್ಲಿ ನೂರು ಕಟ್ ಮಾಡ್ತಾ ಇದ್ದಾರೆ ಗೋಡಂಬಿ, ಆಮೇಲೆ ಬಾದಾಮಿ, ಪಿಸ್ತಾ, ಆಮೇಲೆ ಇಲ್ಲಿ ಖರ್ಜೂರ ಎಲ್ಲ ಬಿಡಿಸ್ತಾ ಇದ್ದಾರೆ. ನೆಕ್ಸ್ಟ್ ನಾನು ಬರ್ತೀನಿ. ತಪ್ಪು. ಈ ಅಂಟುಂಡೆ ಬಂದು ಬಾಣಂತಿಯರಿಗೆ ಮತ್ತು ಪ್ರೆಗ್ನೆಂಟ್ ಇರೋರಿಗೆ, ಆಮೇಲೆ ಮೈನರ್ದಿರೋ ಹೆಣ್ಮಕ್ಳಿಗೆ, ಅಂದರೆ ಮೆಚೂರ್ ಆಗಿರೋ ಹೆಣ್ಮಕ್ಳಿಗೆ, ಮತ್ತು ಮಾಮೂಲಾಗೂ ಮನೆಯಲ್ಲಿ ಯಾರಿದ್ರೂ ತಿನ್ಬೋದು. ವಯಸ್ಸಾದವರು, ಮಕ್ಕಳು, ಶುಗರ್ ಇರೋರು ಒಬ್ಬರು ತಿನ್ನಬಾರ್ದಷ್ಟೇ. ಶುಗರ್ ಇರೋರು ಸಕ್ಕರೆ ಅಥವಾ ಬೆಲ್ಲ ಏನು ಹಾಕ್ಕೋಬೇಡಿ. ಖರ್ಜೂರ, ಈ ಖರ್ಜೂರ ಅಲ್ಲ, ಈ ಖರ್ಜೂರ ಅಲ್ಲದೆ ಬೆಂಡ್ ಖರ್ಜೂರ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳಿ. ಆವಾಗ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನು ಪಾಕ ಮಾಡಿ ಹಾಕ್ಕೋಬೇಕು. ಆ ಥರ ಚೆನ್ನಾಗಿರುತ್ತೆ. ತುಂಬ ಮೈಗೆ ತುಂಬ ಒಳ್ಳೆಯದು ಇದು. ನ್ಯೂಟ್ರಿಷನ್ನು ಆಮೇಲೆ ಪ್ರೋಟೀನು ಎಲ್ಲ ಸೇರುತ್ತೆ. ಏನೇನು ಡ್ರೈ ಫ್ರೂಟ್ಸಲ್ಲಿ ಏನೇನು ಇರುತ್ತಲ್ಲ ಅದೆಲ್ಲ ಸೇರುತ್ತೆ ಮೈಗೆ. ದಿನ ಒಂದೊಂದು ತಿನ್ನಬೇಕಷ್ಟೇ. ಬೆಲ್ಲನೂ ಹಾಕಬೇಕು. ಬೆಲ್ಲ ಮಾಡಿ ಹಾಕಬೇಕು. ನೋಡಿ ಇಲ್ಲಿ 1 2 3 4 5 6 7 8 ಬೆಲ್ಲ. ಇಷ್ಟು ಒಂದು ಲಾಡುಗೆ ಇಷ್ಟೊಂದು ಅದರಲ್ಲಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋದು. ಅವಳಿಗೆ ಗೊತ್ತಾಗಲ್ಲ, ಹೇಳ್ತಾ ಇದ್ದಾಳೆ. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋತೀವಿ. ಇವಾಗ ಬಾಂಡಿನಲ್ಲಿ ತುಪ್ಪ ಹಾಕ್ಕೊಂಡು ಅಂಟು, ಇದು ಅಂಟಿನುಂಡೆ ಮಾಡೋಕ್ಕೆ ಅಂಟು ಕೊಡಿ ಅಂದರೆ ಕೊಡ್ತಾರೆ. ಇದನ್ನು ಚೆನ್ನಾಗಿ ಬಿಸಿಲಲ್ಲಿ ಇಟ್ಕೋಬೇಕು, ಇಲ್ಲಾಂದರೆ ತುಪ್ಪದಲ್ಲಿ ಅರಳಲ್ಲ ಇದು. ನೋಡಿ, ಈ ಥರ ಬಿಸಿ ಆಗಿರಬೇಕು. ನಾನು ಬೆಳಗ್ಗೆನೇ ಬಿಸಿಲಲ್ಲಿ ಇಟ್ಟಿದ್ದೆ, ಬಿಸಿ ಆಗಿದೆ. ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು. ಇದು ಜಾಸ್ತಿ ಹಾಕ್ಕೊಂಡ್ರೆ ಸರಿಯಾಗಿ ಅರಳಲ್ಲ. ಸ್ವಲ್ಪನೇ ಹಾಕ್ಕೊಂಡು ಹುರಿಬೇಕು. ಇವಾಗ ತೋರಿಸ್ತಾರೆ ನೋಡಿ ಹೆಂಗೆ ಅಂತ. ನೀವು ತುಪ್ಪ ಬಿಸಿ ಆದಮೇಲೆ ಹಾಕ್ಕೋಬೇಕು. ನಾವು ಸ್ವಲ್ಪ ಬೇಗ ಹಾಕಿದ್ದೀವಿ ಅಷ್ಟೆ. ಈ ಥರ ಹುರಿಬೇಕು ನಾವು, ಇಲ್ಲ ಅಂದರೆ ಅದು ಒಳಗಡೆ ಗಟ್ಟಿ ಇರುತ್ತೆ. ಚೆನ್ನಾಗಿ ಅರಳಬೇಕು ಅಂಟು. ಅಕಸ್ಮಾತ್ ತುಂಬ ದಪ್ಪ ಕಲ್ಲಿದ್ದಂಗಿದ್ರೆ ಅದನ್ನು ಕುಟ್ಕೊಂಡು ಬಿಡಿ. ಇಲ್ಲ ಅಂತಂದರೆ ಒಳಗಡೆ ಅರಳಿರಲ್ಲ, ಗಟ್ಟಿಯಾಗಿ ಸಿಗುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕು ನಾವು ಇದನ್ನು. ಇಲ್ಲ ಅಂದರೆ ಗಟ್ಟಿ ಇರುತ್ತೆ. ಅದೇ ಹೇಳಿದ್ರಲ್ವ ಗಟ್ಟಿ ಇರುತ್ತೆ ಅಂತ. ನೋಡಿ, ಈ ಥರ ನಾವೇನಾದರೂ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ಗಟ್ಟಿ. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಅರಳಬೇಕು. ಆಮೇಲೆ ಸ್ವಲ್ಪ ಕೆಂಪುನ ಆದ್ರೂ ಪರವಾಗಿಲ್ಲ. ಇದು ಬಾಣಂತಿರಿಗೆ ಮತ್ತು ಮೈನೇರ್ದಿರೋ ಹೆಣ್ಮಕ್ಳಿಗೆ, ಆಮೇಲೆ ಇದು ಪ್ರೆಗ್ನೆಂಟ್ ಇರೋರಿಗೆ ಎಲ್ಲರಿಗೂ ಒಳ್ಳೆಯದು. ಸೊಂಟ ಗಟ್ಟಿ ಬರುತ್ತೆ ಅಂತೇಳಿ ಮಾಡಿಕೊಡ್ತಾರೆ ಈ ಅಂಟುಂಡೆನ. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮನೆಗಳಲ್ಲಿ ಆಮೇಲೆ ವಯಸ್ಸಾದವರು ತಿನ್ಬೋದು. ಯಾರು ಬೇಕಿದ್ದರೂ ಪ್ರೋಟೀನು ವಿಟಮಿನ್ಸು ಯಾರಿಗೆ ಬೇಕೋ ಅವರೆಲ್ಲರೂ ತಿನ್ಬೋದು. ನೆಕ್ಸ್ಟು ನಾವು ತುಪ್ಪಕ್ಕೆ ಪಿಸ್ತಾ ಹಾಕೋತಿದ್ದೇವೆ. ಎಲ್ಲ ತುಪ್ಪದಲ್ಲಿ ಸ್ವಲ್ಪ ಸಣ್ಣೂರಿನಲ್ಲೇ ಹುರ್ಕೋಬೇಕು. ಯಾಕೆಂದರೆ ಒಂದೊಂದು ಥರ, ಒಂದೊಂದು ಬೇಗ ಹುರಿಯುತ್ತೆ, ಒಂದೊಂದು ಲೇಟಾಗಿ ಹುರಿಯುತ್ತೆ. ಹಾಗಾಗಿ ಬೇರೆನೇ ಹುರ್ಕೋಬೇಕು. ಕೆಲವರೆಲ್ಲ ಒಂದೇ ಸಲ ಹಾಕ್ಬಿಡ್ತಾರೆ. ಆ ಥರ ಹಾಕಕ್ಕೆ ಹೋಗಬೇಡಿ. ಯಾಕೆಂದರೆ ಪಿಸ್ತಾ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಾದಾಮಿ ಸ್ವಲ್ಪ ಟೈಮ್ ತೊಗೊಳುತ್ತೆ.
ಅದೇ ಗೋಡಂಬಿ ಮತ್ತು ದ್ರಾಕ್ಷಿ ತುಂಬ ಬೇಗ ಆಗೋಗುತ್ತೆ. ಇದು ತುಂಬ ಕೆಂಪಾದ್ರೂ ಚೆನ್ನಾಗಿರೋದಿಲ್ಲ. ಸಣ್ಣ ಉರಿ ಇಟ್ಕೊಂಡು ಕರೆಕ್ಟಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ತಿರುಗ್ತಾ ಇದೆ ಅನ್ನೋವಾಗಲೇ ತೆಗೆದುಬಿಡಬೇಕು. ತುಪ್ಪ ಇದಕ್ಕೆ ಚೆನ್ನಾಗಿ ಹಿಡಿಸತ್ತೆ. ಯಾಕೆಂದರೆ ಬಾಣಂತಿರಿಗೆ ಮತ್ತು ಮೈನರ್ದಿರೋ ಹೆಣ್ಮಕ್ಳಿಗೆ, ಮೆಚೂರ್ ಆಗಿರೋ ಹೆಣ್ಮಕ್ಳಿಗೆ ಎಲ್ಲ ತುಪ್ಪ ಒಳ್ಳೇದಲ್ವಾ. ಸೊಂಟ ಗಟ್ಟಿ ಬರೋಕ್ಕೆ ಎಲ್ಲ ಇಂಥವೆಲ್ಲ ಮಾಡಿಕೊಡ್ಲೇಬೇಕಲ್ವ. ಈಗಿನ ಕಾಲದಲ್ಲಿ ಯಾರೂ ಮಾಡಲ್ಲ. ಹಾಗಾಗಿ ಈಗಿನ ಕಾಲದವ್ರಿಗೆ ಏನೇನೋ ಒಂದೊಂದು ಬರ್ತಾ ಇರುತ್ತೆ. ಈ ಥರ ಎಲ್ಲ ಮಾಡಿಕೊಡಿ. ಒಂದಿನ ಕೆಲಸ ಆಗುತ್ತೆ, ಇಲ್ಲ ಅಂತಲ್ಲ, ಮಾಡಿಕೊಡಿ, ತುಂಬ ಒಳ್ಳೆಯದು. ಇದೆಲ್ಲ ರೆಡಿ ಮಾಡ್ಕೊಳ್ಳೋದೇ ಕೆಲಸ. ಇದೆಲ್ಲ ಹೆಚ್ಕೊಳ್ಳೋದು ಮಾಡೋದೇ ಕೆಲಸ ಆಗೋದು. ನಿಂತ್ಕೊಂಡು ಹುರಿಯೋಕ್ಕೆ ನಿಂತರೆ ಬೇಗನೆ ಆಗುತ್ತೆ. ಹೆಚ್ಕೊಳ್ಳೋದೇ ತುಂಬ ಕೆಲಸ ಆಗೋದು. ಸಣ್ಣಕ್ಕೆಲ್ಲ ಹೆಚ್ಕೋಬೇಕಲ್ವ. ಕೆಲವರು ಪುಡಿ ಮಾಡಿಬಿಡ್ತಾರೆ, ಅದೇನಷ್ಟು ಚೆನ್ನಾಗಿರಲ್ಲ. ಬಾಯಲ್ಲಿ ಸಿಗಬೇಕಲ್ವ, ಹೋಳಂಗೆ ಬಾಯಲ್ಲಿ ಸಿಕ್ಕರೆ ಚೆನ್ನಾಗಿರುತ್ತೆ. ಪುಡಿ ಮಾಡಿಬಿಟ್ರೆ ಅದೇನು ಚೆನ್ನಾಗಿರುತ್ತೆ. ಓಲ್ಡ್ ರೆಸಿಪಿ ಅಂಟ್ನುಂಡೆ ಇದೇ ಥರನೇ ಮಾಡೋದು. ನೀವೆಲ್ಲಾದರೂ ಈಗ ಒಳ್ಳೊಳ್ಳೆ ಹೋಟ್ಲ್ಸಲ್ಲಿ, ಒಳ್ಳೊಳ್ಳೆ ಬೇಕ್ರಿಯಲ್ಲಿ ತೊಗೊಳ್ಳಿ, ಈ ಥರನೇ ಇರೋದು. ಓಲ್ಡ್ ಅಂಟುಂಡೆ ಅಂದರೆ ಇದೇ ಥರನೇ ಮಾಡೋದು. ಅವರೆಲ್ಲ ಪುಡಿ ಮಾಡಲ್ಲ. ಇಷ್ಟು ನಾವು ಗೋಡಂಬಿ ಹಾಕ್ಕೋತಿದ್ದೀವಿ. ಇದಕ್ಕೆ ಗೋಡಂಬಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದಾರೆ ಲಡ್ಡುಗೆ. ಯಾಕೆ ಅಂದರೆ ನಾವು 3 ಮನೆಗೆ ಮಾಡ್ಕೊತಾ ಇರೋದು, ಇದು ಒಂದೇ ಮನೆಗಲ್ಲ. ಹಾಗಾಗಿ ನಾನೆಲ್ಲ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಮನೆಗಳಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ. ನಾವು 3 ಮನೆಯವರಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀವಿ. ಒಂದು ಕ್ವಾಂಟಿಟಿ ಅಂತ ಇಟ್ಕೊಂಡಿರಿ ನೀವು. ನಾವು 3 ಮನೆಗೆ ಅಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿರೋದು. ಇಲ್ಲ ಅಂದಿದ್ರೆ ನಾವು ಕ್ವಾಂಟಿಟಿ ಅಲ್ಲೇ ತೊಗೋತಿದ್ವಿ. ನೋಡಿ, ಗೋಡಂಬಿ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಬಾದಾಮಿ. ಇಲ್ಲಿ ನೋಡಿ, ಈ ಥರ ಹುರ್ಕೋಬೇಕು ನಾವು. ಇವಾಗ 3 ಡ್ರೈ ಫ್ರೂಟ್ಸ್ ಆಗಿದೆ. ನೆಕ್ಸ್ಟ್ ಡ್ರೈ ಫ್ರೂಟ್ ಬಂದುಬಿಟ್ಟು ಬಾದಾಮಿ ಹಾಕ್ಕೋತೀವಿ. ಇದು ನಮ್ಮ ಅಂಟುಂಡೆ ಪ್ರಾಸೆಸ್. ಇವಾಗ ನಾವು ಬಾದಾಮಿ ಹಾಕ್ಕೋತಾ ಇದ್ದೀವಿ ಇದಕ್ಕೆ. ಮತ್ತೆ ಸ್ವಲ್ಪ ಗೀ ಹಾಕ್ಕೊಂಡು ಬಾದಾಮಿ ಹಾಕ್ಕೊಂಡ್ವಿ. ತುಪ್ಪ ಆಗೋಗ್ತಾ ಇರುತ್ತೆ. ಮತ್ತೆ ತುಪ್ಪ ಹಾಕ್ಕೊಂಡು ಹುರ್ಕೊತಾ ಇರಬೇಕು. ಇಲ್ಲ ಅಂದರೆ ಟೇಸ್ಟ್ ಬರಲ್ಲ ಅಂತ ಹೇಳ್ತಾರೆ. ಹಂಗಲ್ಲ, ತುಪ್ಪದಲ್ಲಿ ಹುರಿದ್ರೇ ಅಲ್ವಾ ಅದು ಕುರುಮ್ ಅಂತ ಸಿಗಬೇಕಲ್ವ ಬಾಯಿಗೆ. ಮೆತ್ತಗಿದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ತುಪ್ಪ ಹಿಡಿಸುತ್ತೆ ಇದಕ್ಕೆ. ನೋಡಿ, ಬಾದಾಮಿ ಈ ಥರ ಹುರ್ಕೋಬೇಕು. ಬಾದಾಮಿ ಮಾತ್ರ ನಿಮಗೆ ಹುರಿಯೋದು ಗೊತ್ತಾಗುತ್ತೆ. ಹೇಗೆ ಅಂದರೆ ಸ್ವಲ್ಪ ಪಟ್ ಅಂತ ಶಬ್ದ ಬರುತ್ತೆ. ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು. ಭಾಳನೂ ಕೆಂಪಗೆ ಮಾಡಬಾರ್ದು. ಭಾಳ ಕೆಂಪಗೆ ಮಾಡಿದ್ರೆ ಆಮೇಲೆ ಕಪ್ಪಾಗ್ಬಿಡುತ್ತೆ. ಪಟ್ ಅಂತ ಶಬ್ದ ಬಂದರೆ ಸಾಕು. ನೋಡಿ, ಇವಾಗಲೇ ಬರ್ತಿದೆ ನಿಮಗೆ ಆ ಸೌಂಡು. ನೋಡಿ, ಗೋಡಂಬಿ, ದ್ರಾಕ್ಷಿನೂ ಹಾಕಿಲ್ಲ. ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಎಲ್ಲ ಹಾಕಿ ಲಡ್ಡು ಮಾಡ್ತಾರೆ. ಈ ಲಡ್ಡುಗೆ ಮೇನ್ ಇಂಗ್ರೀಡಿಯೆಂಟ್ ಏನಂದರೆ ಅಂಟು ಮೇನ್ ಇಂಗ್ರೀಡಿಯೆಂಟ್. ಆ್ಯಂಡ್ ಇನ್ನೊಂದಿಲ್ಲ, ಇದೊಂದೇ ಮೇನ್ ಇಂಗ್ರೀಡಿಯೆಂಟು. ಆಮೇಲೆ ಗಸಗಸೆ, ಡ್ರೈ ಫ್ರೂಟ್ಸು. ನೀವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಒಣಕೊಬ್ಬರಿ, ಗಸಗಸೆ ಎಲ್ಲ ಹಾಕಬೇಕು. ಗಸಗಸೆ, ಬಾದಾಮಿಗೊಂದು ಅಂದರೆ ಅಂಟ್ನುಂಡೆದು ಅಂಟು ಕೊಡಿ ಅಂದರೆ ಕೊಡ್ತಾರೆ. ಮಾಲ್ಗಳಲ್ಲೆಲ್ಲ ಸಿಗುತ್ತೆ. ಆಮೇಲೆ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ. ದಿನಸಿ ಅಂಗಡೀಲಿ ದೊಡ್ಡ ಅಂಗಡೀಲಿ ಸಿಗುತ್ತೆ ಅಷ್ಟೇ. ಸಣ್ಣ ಅಂಗಡೀಲೆಲ್ಲ ಸಿಗಲ್ಲ. ಬಾದಾಮಿಗೊಂದು ಅಂತಾರೆ. ಇಲ್ಲ ಅಂತಂದರೆ ಅಂಟ್ನುಂಡೆ ಅಂಟು ಅಂತ ಕೇಳಿದ್ರು ಕೊಡ್ತಾರೆ. ಅದು ಬಿಟ್ಟರೆ ಬಾದಾಮಿ, ಅಂಟು, ಗೋಡಂಬಿ,
ದ್ರಾಕ್ಷಿ, ಆಮೇಲೆ ಒಣ ಖರ್ಜೂರ ನೀವು ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೆಯದು. ಒಣ ಖರ್ಜೂರ, ಏಲಕ್ಕಿ, ಗಸಗಸೆ ಅಷ್ಟು ಹಾಕಬೇಕು ನೋಡ್ರಿ ಇದಕ್ಕೆ. ಇನ್ನೂ ಬೆಲ್ಲ ಪಾಕ ತೆಕ್ಕೋಬೇಕು, ಲಾಸ್ಟಲ್ಲಿ ತೆಕ್ಕೋತೀನಿ ಬೆಲ್ಲ ಪಾಕ ಎಲ್ಲ ನಿಮಗೆ. ನಾವು ನಿಮಗೆಲ್ಲ ತೋರಿಸ್ತೀವಿ ನೋಡಿ. ಇಲ್ಲಿ ಒಣ ಕೊಬ್ಬರಿ ಈ ಥರ ತೊಡ್ಕೊಂಡು ಇಟ್ಕೋಬೇಕು. ಆ್ಯಂಡ್ ಸಕ್ಕರೆ ಪೌಡರ್ ಆ್ಯಂಡ್ ನೋಡಿ ಬೆಲ್ಲ. ಆವಾಗಲೇ ಫಸ್ಟಲ್ಲಿ ತೋರಿಸ್ನಲ್ವ ಬೆಲ್ಲ, ಇಲ್ಲಿದೆ ಬೆಲ್ಲ. ಆ್ಯಂಡ್ ನಮ್ಮ ಖರ್ಜೂರ. ಇವಾಗ ದ್ರಾಕ್ಷಿ ಹುರ್ಕೊತಿದ್ದಾರೆ. ಇದು ಸ್ವಲ್ಪ ಟೈಮ್ ಆಗ್ಬೋದು ಅನ್ಕೋತೀನಿ. ಟೈಮ್ ಆಯ್ತು. ಇದು ಸ್ವಲ್ಪ ಟೈಮ್ ಆಗುತ್ತಂತೆ ಹುರ್ಕೋದಕ್ಕೆ, ಅಂದರೆ ಉರಿಯೋಕ್ಕೆ ಸ್ವಲ್ಪ ಟೈಮ್ ಆಗೇ ಆಗುತ್ತೆ ಇದು. ಯಾಕೆಂದರೆ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ, ಹಾಗಾಗಿ ಟೈಮ್ ತಗೊಳುತ್ತೆ. ಸ್ವಲ್ಪ ಮಾಡಿದ್ರೆ ಏನು ಇಷ್ಟು ಟೈಮ್ ತಗೊಳ್ಳಲ್ಲ. ಇಂಥವೆಲ್ಲ ಮಾಡೋದೇ ರೇರ್ ಅಲ್ವಾ, ಹಾಗಾಗಿ ಯಾವಾಗ ಮಾಡಿದ್ರೂ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು. ಯಾಕೆ ಅಂದರೆ ಆವಾಗವಾಗ ಹಗಲೆಲ್ಲ ಮಾಡ್ಕೊಳಕ್ಕಾಗಲ್ಲ ಇಂಥವನ್ನ. ಕೆಲಸ ಜಾಸ್ತಿ ಹಿಡಿಸುತ್ತೆ. ಇವತ್ತು ಬೆಳಗ್ಗೆಯಿಂದ ಹಿಡ್ದಿರೋದು ನಾನು. ಹಾಗೂ ನಮ್ಮ ಮನೇಲಿ 2-3 ಹೆಲ್ಪ್ ಮಾಡಿದ್ರೂ ಇಷ್ಟೊತ್ತಾಯಿತು. ಇನ್ನು ಪಾಕ ತೆಗೆದು ಎಲ್ಲ ಮಾಡೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ. ಆಮೇಲೆ ಉಂಡೆ ಕಟ್ಟಬೇಕು. ಆಗಾಗ ಅಮ್ಮನ ಜೊತೆಲಿ ಸೇರಿಕೊಂಡು ಒಗ್ಗರಣೆ అమ్మమ్మ నిన్నటి నింకా స్టార్ట్ చేసింది నువ్వు. ఇది ఫుల్ అయినాక ఎన్ అవర్ లాయా అని కూడా చెప్తామంట. ఎగ్జాస్ట్ ఫ్యాన్ వేసిన ಸ್ವೀಟ್ ತಾನೇ ಸ್ಮೆಲ್, ಖಾರ ಸ್ಮೆಲ್ వద్దామంటే 9 minutes 48 seconds అయిపోయాయి. 20 minutes అయిపోయిందమ్మా పక్క. నువ్వు కట్ చేస్తా ఉండవు, ಪಾಸ್ చేస్తా ఉండವಾ. ದ್ರಾಕ್ಷಿ ಒಂಥರ ಅದು ಊದ್ಕೊಳುತ್ತಲ್ವಾ, ಅವಾಗ ನಾವು ತೆಗೆದು ಬಿಡಬೇಕು ದ್ರಾಕ್ಷಿನ. ಅವಾಗ ಚೆನ್ನಾಗಿ ಹುರ್ಕೊಂಡಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ಹುರ್ಕೋಬೇಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಖರ್ಜೂರ. ದ್ರಾಕ್ಷಿ ಉಬ್ಬಬೇಕು. ಉಬ್ಬೋ ತನಕ ಸ್ವಲ್ಪ ಸಣ್ಣುರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇವಾಗ ಮತ್ತೆ ಗೀ ಹಾಕ್ಕೊಂಡು ಏನಿಲ್ಲ ಅಂದ್ರೂ ಈ ಅಂಟುಂಡೆ ಮಾಡೋಕ್ಕೆ ಏನಿಲ್ಲ ಅಂದ್ರೂ 1/2 ಲೀಟರ್ ಗೀ ಪಕ್ಕ ಖಾಲಿ ಆಗೇ ಆಗುತ್ತೆ. 1/2 ಲೀಟರ್ ಪಕ್ಕ ಖಾಲಿ ಆಗುತ್ತೆ ನಿಮ್ಮ ಮನೇಲಿ. ಆದ್ರೂ ಈ ಅಂಟುಂಡೆ ಮಾಡಬೇಕಂದ್ರೆ ಟೇಸ್ಟ್ ಬರೋದೇ ಫಸ್ಟ್ ಆಫ್ ಆಲ್ ಗೀಯಿಂದ ಬರೋದು. ಟೇಸ್ಟ್ ಬರೋದೇ ಗೀಯಿಂದ. ಆ್ಯಂಡ್ ಆ ಸ್ವೀಟು ಸ್ವಲ್ಪ ಆಯಿಲಿ ಟೇಸ್ಟು ಎಲ್ಲ ಬರುತ್ತೆ. ಇವಾಗ ಒಣ ಖರ್ಜೂರ ಹಾಕ್ಕೊಂಡಿದ್ದೀವಿ. ಒಣ ಖರ್ಜೂರ ಹಾಕ್ಕೊಂಡು ಇದನ್ನು ಫಸ್ಟು ಫ್ರೈ ಮಾಡಿಬಿಟ್ಟು ಆಮೇಲೆ ಇನ್ನು ಒಣ ಕೊಬ್ಬರಿ ಫ್ರೈ ಮಾಡಿಕೊಂಡು ಆಮೇಲೆ ಬೆಲ್ಲ ಪಾಕ ಮಾಡಿ ಅದನ್ನು ಮತ್ತೆ ಸ್ಟ್ರೈನ್ ಮಾಡಿ ಮತ್ತೆ ಅದನ್ನು ಸ್ವಲ್ಪ ಪಾಕ ಥರ ಮಾಡಿಬಿಟ್ಟು ಅದನ್ನು ಡ್ರೈ ಫ್ರೂಟ್ಸ್ಗೆ ಹಾಕಿಬಿಟ್ಟು ಆಮೇಲೆ ನಾವು ಉಂಡೆ ಕಟ್ಟಬೇಕು. ಇಷ್ಟೆಲ್ಲ ಪ್ರಾಸೆಸ್ ಇದೆ, ತೋರಿಸ್ತೀನಿ. ನಾವು ಖರ್ಜೂರನೂ ಹಾಕ್ಕೊಂಬಿಟ್ವಿ. ಇದೇನಂದರೆ ನೀವು ಇವಾಗ ಖರ್ಜೂರ ಹುರ್ಕೊಂಡು ಇದಕ್ಕೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ನೀವು ಗೀನಲ್ಲೇನಾದರೂ ಮಾಡಿಕೊಂಡ್ರೆ ಇದು 1.5 month 2 months ಪಕ್ಕ ಇರುತ್ತೆ ನಿಮಗೆ ಈ ಅಂಟುಂಡೆ. ನೆಕ್ಸ್ಟು ನಾವು ಹುರ್ಕೊಳ್ಳೋ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಒಣ ಕೊಬ್ಬರಿ ಹುರ್ಕೊಂಡು ಆಮೇಲೆ ಗಸಗಸೆ. ನೋಡಿ, ಒಣ ಕೊಬ್ಬರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ನೋಡಿ, ಇಷ್ಟು ಕೊಬ್ಬರಿ ನಾವು ಹುರ್ಕೋಬೇಕು. ಇಷ್ಟು ಕೊಬ್ಬರಿ ನಾವು ಇವಾಗ ಹುರ್ಕೋತೀವಿ. ಏಲಕ್ಕಿ ಪುಡಿ ಹಾಕ್ಕೊಂಬಿಟ್ರು ಅಂದರೆ ಇದು ಫುಲ್ಲಾಗಿ ಏಲಕ್ಕಿ ಪುಡಿ ಅಲ್ಲ, ಅದರ ಜೊತೆ ಸಕ್ಕರೆನೂ ಹಾಕ್ಬಿಟ್ಟು ಮಿಕ್ಸಿ ಮಾಡಿರೋದು ಇದು. ನೆಕ್ಸ್ಟ್ ಇದನ್ನು ಕಲಿಸ್ಕೊಳ್ಳೋದಲ್ಲ, ಒಣ ಕೊಬ್ಬರಿ ಹಾಕ್ಬಿಟ್ಟು
ಕಲಿಸ್ಕೊಂಡು ಆಮೇಲೆ ಮತ್ತೆ ಪಾಕ ತೆಕ್ಕೋಬೇಕು ನಾವು. ನೋಡಿ ಈ ಅಂಟುಂಡೆ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಒಣ ಕೊಬ್ಬರಿ ಇಷ್ಟು ಫುಲ್ಲು ನಾವಿವಾಗ ಹುರ್ಕೋಬೇಕು. ನೋಡಿ ಇಷ್ಟು ಕೊಬ್ಬರಿ ನಾವಿವಾಗ ಹುರ್ಕೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಪಾಕದಲ್ಲಿ. ಬೆಲ್ಲದ ಪಾಕ ಮಾಡೋವಾಗ ಸಿಗ್ತೀನಿ ನಿಮಗೆ. ಕೊಬ್ಬರಿ ಈ ಥರ ಕೆಂಪಾಗಬೇಕು. ಕೆಂಪಾಗೋವರೆಗೂ ಹುರ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಮೆಲ್ ಬಂದುಬಿಡುತ್ತೆ. ಆಮೇಲೆ ಒಂಥರ ಸ್ಮೆಲ್ ಇರುತ್ತೆ, ಅದು ಇಷ್ಟ ಆಗಲ್ಲ. ಉಂಡೆ ಒಂಥರ ಅನಿಸುತ್ತೆ. ಕೆಂಪಾಗಬೇಕು ಕೊಬ್ಬರಿ. ಆಮೇಲೆ ಕೊಬ್ಬರಿ ಸ್ವಲ್ಪ ಫ್ರೈ ಆಗಿದ್ರೆ ಕೊಬ್ಬರಿದು ಸ್ಮೆಲ್ ಕೂಡ ಬರುತ್ತೆ ನಮಗೆ, ಕೊಬ್ಬರಿ ಹುರ್ಕೊಂಡಿದೆ ಅನ್ನೋ ಥರ. ಇವಾಗ ಕೊಬ್ಬರಿದು ಮುಗೀತು. ನೆಕ್ಸ್ಟ್ ಗಸಗಸೆ ಹಾಕ್ಕೊಂಡು ಹುರ್ಕೊಂಡು ಆಮೇಲೆ ಬೆಲ್ಲದ ಪಾಕ ಮಾಡಬೇಕು. ಇನ್ನೂ ಜಾಸ್ತಿ ಪ್ರಾಸೆಸ್ ಮಾಡಬೇಕು. ನೋಡಿ ಕೊಬ್ಬರಿ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕಾಗುತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿ ತನಕ ನಾವು ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮುಂದೆ. ನೆಕ್ಸ್ಟ್ ಇವಾಗ ಗಸಗಸೆ ಹಾಕ್ಕೋತಾರೆ. ತುಪ್ಪ ಬೇಡವಾ? ತುಪ್ಪ ಬೇಡ, ಇದು ಸ್ವಲ್ಪ ಡ್ರೈಯಾಗಿ ಹುರ್ಕೋಬೇಕು. ಬಾಣಲಿಯಲ್ಲಿರೋ ತುಪ್ಪದಲ್ಲೇ ಆಗತ್ತೆ. ನೋಡಿ ಫುಲ್ಲುನಾ? ನೋಡಿ ಇಷ್ಟು ಗಸಗಸೆ ಹಾಕ್ಕೊಂಡಿದ್ದೀವಿ ನಾವು. ನಿಮ್ಮ ಕ್ವಾಂಟಿಟಿಗೆ ನೀವು ಗಸಗಸೆ ತೊಗೊಳ್ಳಿ, ನಾವು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀವಿ. ಗಸಗಸೆ ಪೂರ್ತಿ ಹುರ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಇವಾಗ ಬೆಲ್ಲ ಪಾಕ ಸ್ಟಾರ್ಟ್ ಮಾಡ್ತೀವಿ. ನೋಡಿ ಇಂಗ್ರೀಡಿಯೆಂಟ್ಸ್ ನೋಡಿ, ಬೆಲ್ಲದ ಪಾಕ ತೊಗೋತಿದ್ದೀವಿ ಇವಾಗ. ಇದನ್ನು ಒಂದು ಸತಿ ಸ್ಟ್ರೈನ್ ಮಾಡಿಕೊಂಡು ಮತ್ತೆ ಈ ಥರನೇ ಮಾಡ್ಕೋಬೇಕಾಗುತ್ತೆ ನಾವು. ಮತ್ತೆ ಈ ಥರನೇ ಪಾಕ ಥರ ಮಾಡಬೇಕು. ಆಮೇಲೆ ಫ್ಲಿಪ್ಕಾರ್ಟ್ ಒಳ್ಳೆ ಆ ಥರ ಕನ್ಫ್ಯೂಷನ್. ನೋಡಿ ಈ ಥರ ಪಾಕ ತೊಗೊಂಡು ಮತ್ತೆ ಸ್ಟ್ರೈನ್ ಮಾಡಿಕೊಂಡು ಅದನ್ನು ಮತ್ತೆ ಈ ಥರ ಪಾಕ ಥರ ಮಾಡಿಬಿಟ್ಟು ಆಮೇಲೆ ಈ ಮಿಕ್ಸ್ಚರ್ಗೆ ಹಾಕ್ಬಿಟ್ಟು ಅದನ್ನು ಕಲಿಸ್ಬಿಟ್ಟು ಆಮೇಲೆ ಉಂಡೆ ಮಾಡ್ತೀವಿ. ನೋಡಿ ಇವಾಗ ಸ್ವಲ್ಪ ಪಾಕ ಆಗಿದೆ, ಇನ್ನೂ ಪಾಕ ಆಗಬೇಕು. ಅದು ನೋಡಿ ಈ ಥರ ಪಾಕ ಆಗೋವರೆಗೂ ನಾವು ನೋಡಿ ಒಂಥರ ಪಾಕ ಆಗಬೇಕು. ಅದು ಅಂದರೆ ಪಾಕ ಬೆಲ್ಲದಲ್ಲಿ ಏನಾದ್ರು ಗಲೀಜಿರುತ್ತೇನೋ ಅಂತ ಹೇಳಿಬಿಟ್ಟು ಸೋಸಿ ಹಾಕ್ಕೋಬೇಕು. ಅದು ಸ್ವಲ್ಪ ನೋಡೋಕ್ಕೆ ಒಂಥರ ಹನಿ ಥರ ಕಾಣಿಸ್ತದೆ. ಅದು ಬೆಲ್ಲದ ಪಾಕ ನೋಡ್ತಿದ್ರೆ ಸೇಮ್ ಹನಿ ಥರ ಇದೆ. ಜಾಸ್ತಿ ಆಯ್ತು ನಾನು. ಅದಕ್ಕೆ ನಿಧಾನಕ್ಕೆ ಮಾಡೋದು. ಅದು ನೋಡ್ಕೊಂಡು ಇದನ್ನ ಮಾಡಬೇಕು, ಕಲಿಸ್ಕೋಬೇಕು. ಉಂಡೆ ಬರಂಗಾದ್ರೆ ನಿಲ್ಲಿಸ್ಕೋಬೇಕು. ನೋಡಿ ಈ ಥರ ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಉಂಡೆ ಮಾಡೋ ಕಂಡಸ್ಟೆನ್ಸಿ ಬರೋವರೆಗೂ ಮಾತ್ರನೇ ಪಾಕ ಹಾಕೋದು. ಅದಾದಮೇಲೆ ಪಾಕನೇ ಹಾಕಲ್ಲ. ಕನ್ಸಿಸ್ಟೆನ್ಸಿ ಅದೊಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಹಾಕೋತಾರೆ. ಅದಾದಮೇಲೆ ಪಾಕನೇ ಹಾಕಲ್ಲ. ಆಮೇಲೆ ಗಟ್ಟಿ ಆಗಿಬಿಟ್ರೆ ಎಲ್ಲಿ ಅಂತ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡಿರ್ತಾರೆ. ಅದೆಲ್ಲ ನಮಗೆ ಗೊತ್ತಾಗಲ್ಲ ಬಿಡಿ. ಲಾಸ್ಟ್ ನೋಡಿ ಈ ಥರ ಕನ್ಸಿಸ್ಟೆನ್ಸಿ
ಅದೇ ಅದಿರೋ ಆಗುತ್ತೆ ముట్టదైతే ఉన్నా కదా ಈ ಥರ ಕನ್ಸಿಸ್ಟೆನ್ಸಿ ఒకచూరు చెయ్యి త్యామ్ చేసుకొని చూడి ಅಯ್ಯೋ ಥರ ಗಟ್ಟಿ ಆಗೋವರೆಗೂ ಮಾಡಬೇಕು ನೋಡಿ ಎಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ನೋಡಿ. ಇವಾಗ ನೀರು ಕೈಗೆ ಹತ್ಕೊಂಡು ಉಂಡೆ ಮಾಡ್ತಾರೆ. ಕಲೇಶಿನಲ್ಲಿ ಹುಷಾರು. ಇವಾಗ ನೀರು ಹತ್ಕೊಂಡು ಕೈಯಲ್ಲಿ ಉಂಡೆ ಮಾಡಿ ಇಲ್ಲೆಲ್ಲ ಇದು ಫುಲ್ ತಟ್ಟೆ ತುಂಬಿಸ್ತಾರೆ. ಐತಲ್ಲ ಹುಡುಕು